ಶಾಸಕರ ವಿರುದ್ಧ ಆರೋಪ ಮಾಡಿದರೆ ಉಗ್ರ ಹೋರಾಟ ಮಾಡಲಾಗುವುದು. ಕಾಂಗ್ರೆಸ್ ಮುಖಂಡರ ಪತ್ರಿಕಾಗೋಷ್ಠಿ. ವಿರೋಧ ಪಕ್ಷದವರು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡಿದ್ರು. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಪಿ.ಆರ್. ಚಲ್ಲಮ್ಮ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಎಚ್.ಪಿ.ಎನ್. ಕಲ್ಯಾಣ ಮಂಟಪದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಚ್.ವಿ. ನಾರಾಯಣಸ್ವಾಮಿ ಮಾತನಾಡಿದರು. ಚೇಳೂರು ತಾಲೂಕು ಕಚೇರಿಗೆ ಸ್ಥಳ ಗುರುತಿಸಿರುವ ವಿಚಾರವಾಗಿ ಚೇಳೂರು ತಾಲೂಕಿನಲ್ಲಿ ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸುವುದು ಯಾವ ಪುರುಷಾರ್ಥಕ್ಕಾಗಿ? ಚೇಳೂರು ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಜಮೀನು ಇಲ್ಲದ ಕಾರಣ ಹೊರಗಿನ ಪ್ರದೇಶದಲ್ಲಿ ಸಾರ್ವಜನಿಕರ ಹಾಗೂ ರೈತರ ಅನುಕೂಲಕ್ಕಾಗಿಯೇ ತಾಲೂಕು ಕಚೇರಿಗೆ ಜಮೀನು ಗುರುತಿಸಲಾಗಿದೆ ಹೊರತು ಶಾಸಕರ ಸ್ವಂತಕ್ಕೆ ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಕಟರಮಣಪ್ಪ ಮಾತನಾಡಿ, ಶಾಸಕರು ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ವಸತಿ ನಿಲಯಗಳು ನಿರ್ಮಿಸಿದ್ದಾರೆ ಹಾಗೂ ಹಲವು ದಶಕಗಳಿಂದ ಚೇಳೂರಿನಿಂದ ಚಿಕ್ಕಲನೆರ್ಪು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತುಂಬಾ ಹದಗೆಟ್ಟಿತ್ತು. ಈ ರಸ್ತೆಯ ಮಧ್ಯದಲ್ಲಿ ಸುಮಾರು 2 ಕಿಲೋಮೀಟರ್ ಆಂಧ್ರಕ್ಕೆ ಸೇರುತ್ತದೆ. ಮತ್ತೊಂದು ಕಡೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತದೆ. ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಆದರೆ ಶಾಸಕ ಸುಬ್ಬಾರೆಡ್ಡಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಹಲವು ದಶಕಗಳಿಂದ ಮೂಲೆ ಗುಂಪಾಗಿದ್ದ ರಸ್ತೆಗೆ ಮುಕ್ತಿಯನ್ನ ಕೊಟ್ಟಿದ್ದಾರೆ ಎಂದು ಶಾಸಕರ ಅಭಿವೃದ್ಧಿಯ ಕುರಿತು ಮಾತನಾಡಿದರು. ಪ್ರಗತಿಪರ ರೈತ ಸಹದೇವ ರೆಡ್ಡಿ ಮಾತನಾಡಿದರು. ಚೇಳೂರು ಹೊರವಲಯದಲ್ಲಿ ತಾಲೂಕು ಕಚೇರಿ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿ ಶಾಸಕರು ಬೇನಾಮಿ ಹೆಸರಿನಲ್ಲಿ ಭೂಮಿ ಖರೀದಿಸಿದ್ದಾರೆ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು. ಏಕೆಂದರೆ ಸತತ 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಎಂದರೆ ಮತದಾರರು ಗೆಲ್ಲಿಸಲು ಸಾಧ್ಯವೇ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಚಿನ್ನಾರೆಡ್ಡಿ ವಿರೋಧ ಪಕ್ಷದವರಿಗೆ ಪ್ರಶ್ನಿಸಿದರು. ನಮಸ್ಕಾರ ಅಧ್ಯಕ್ಷ, ಮೇಲ್ಗಡೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಹೋಬಳಿಯ ಮುಖಂಡರಾದಂಥ ನಮ್ಮ ತಾಲೂಕಿನ ಮುಖಂಡರಾದ ಈಗ ಇಲ್ಲಿ ಬಂದಿರೋ ಮೊದಲನೇದಾದ ವಿಷಯ ಅಂದರೆ ಅಭಿವೃದ್ಧಿ ಅಂತ ಬರ್ತಾ ಇದೆ. ಈ ಅಭಿವೃದ್ಧಿ ಬಗ್ಗೆ ಸುಮ್ಮನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂದರೆ 3 ವರ್ಷದಿಂದ ಎಷ್ಟು ನಮ್ಮ ಚೇಳೂರು ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಗುರುಬಂಡೆ ಆಗಿರ್ಬೋದು, ಅದೆಲ್ಲ ಕಣ್ಣು ಕಾಣಿಸ್ತಾ ಇದೆ ಎಲ್ರಿಗೂ. ಏನು ಡೆವಲಪ್ಮೆಂಟ್ ಆಗಿದ್ದು, ಮೊದಲು ರಸ್ತೆಗಳು ಹೇಗಿದ್ದವು, ಇವಾಗ ಹೇಗಿದೆ, ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ನನಗೆ ಮಟ್ಟಿಗೆ ನನ್ನ ಅನುಭವದಲ್ಲಿ ಯಾವುದೇ ಹಳ್ಳಿಯಲ್ಲೂ ಕೂಡ ಇವತ್ತು ಸಿ ರೋಡ್ ರಸ್ತೆ ಇಲ್ಲದೆ ಇರತಕ್ಕಂಥ ಹಳ್ಳಿ ಇಲ್ಲ. ಎಲ್ಲ ಹಳ್ಳಿಗಳಿಗೂ ಸೂಕ್ತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ. ಅದೊಂದು ಬಿಟ್ಟು ಈ OAP ಆಗಿರ್ಬೋದು, ವಿಡೋ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಯಾವುದು ಗೃಹಲಕ್ಷ್ಮಿ ಆಗಿರ್ಬೋದು, ಈಗ ಸರ್ಕಾರ ತಂದಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಅತಿ ಮುತುವರ್ಜಿಯಾಗಿ ಶಾಸಕರು ಅದರ ಬಗ್ಗೆ ಗಮನ ಹರಿಸಿ ಮಾಡಿಸ್ತಾ ಇದ್ದಾರೆ. ಕೆಲವೊಂದು ಕೆಲಸ ನಮಗೂ ಹೇಳಿದ್ದಾರೆ. ಅಭಿವೃದ್ಧಿ ಬಗ್ಗೆ ಇನ್ನೊಂದ್ಸಲಿ ಹೇಳಬೇಕಾದ್ರೆ ತಾವೇನಾದರೂ ಅಂಕಿಅಂಶ ತಗೊಂಡು ಬಂದರೆ ನಾನು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಅಂಕಿಅಂಶಗಳು ತಗೊಂಡು ಬರ್ತೀನಿ. ಈಗ ಅತಿ ಜರೂರಾಗಿ ಕರೆದಿರೋದ್ರಿಂದ ಬಂದಿದ್ದೀವಿ, ಅಂಕಿಅಂಶ ಸಮೇತ ಕೊಡ್ತೀನಿ. ನಮ್ಮ ಮಾಜಿ ಸದಸ್ಯರೊಬ್ಬರು ಹೇಳ್ತಾ ಇದ್ರು, ಈ ಪ್ರಜಾಪ್ರಭುತ್ವದಲ್ಲಿ ವಾದ ಮತ್ತು ಪ್ರತಿವಾದ ಆರೋಗ್ಯಕರವಾಗಿರ್ಬೇಕು, ವೈಯಕ್ತಿಕವಾಗಿ ಬರಬಾರ್ದು. ವೈಯಕ್ತಿಕ ಅಂದರೆ ಅದು ನಮ್ಮ ಸಣ್ಣತನವನ್ನು ತೋರಿಸುತ್ತೆ ಅಂತ ನನ್ನ ಅಭಿಪ್ರಾಯ. ರಾಜಕೀಯವಾಗಿ ಹೇಳಿ, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇದ್ದರೇನೆ ಸರ್ಕಾರ ಸರಿಯಾಗಿ ಕೆಲಸ ಮಾಡೋದು. ಅದನ್ನು ಅರ್ಥಗರ್ಭಿತವಾಗಿ ಮತ್ತು ವೈಯಕ್ತಿಕವಾಗಿ ಬರೆದಿರ ಆರೋಗ್ಯಕರವಾದ ದೃಷ್ಟಿಯಲ್ಲಿ ಅದನ್ನು ವಾದ ಮಂಡಿಸಿ ಅದನ್ನು ನಾವು ಒಪ್ಕೋತೇವೆ. ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಹಕ್ಕೇ ಇಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಗೆ ಅನಿಸಿರ್ಬೋದು ಅಭಿವೃದ್ಧಿ ಮಾಡಿಲ್ಲ ಶಾಸಕರು ಅಂತ. ನಾನು ಸುಮಾರು 46 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದೇನೆ. ತಾವು ನಿನ್ನೆ ಮೊನ್ನೆ ಬಂದಿರ್ಬೋದು ಅಂತ ಕಾಣಿಸುತ್ತೆ ನನಗೆ. ಯಾಕೆಂದರೆ ನಾನು ನೋಡಿದ್ದೀನಿ ಯಾರ್ಯಾರು ಯಾವ ಇಸ್ವಿಯಲ್ಲಿ ಬಂದಿದ್ದಾರೆ, ಏನೇನು ಕೆಲಸ ಮಾಡಿದ್ದಾರೆ, ಅವ್ರ ಪೀರಿಯಡಲ್ಲಿ ಎಷ್ಟು ಫೋರ್ಜರಿ ಬಿಲ್ ಆಗಿದೆ ಅಂತ ಬೇಕಾದರೆ ನಾನು ದಾಖಲೆ ಸಮೇತ ಪ್ರೂವ್ ಮಾಡಬಲ್ಲೆ. ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಕೆಲಸ ಆಗಿದೆ ಅಂತ ಪ್ರೂವ್ ಮಾಡಬಲ್ಲೆ. ಈಗ ನೀವು ಚೇಳೂರು ಬಿಟ್ಬಿಡಿ, ಚೇಳೂರು ಬಾಗೇಪಲ್ಲಿ ನಿಮ್ಮ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇರುತ್ತೆ. ಮಾಧ್ಯಮ ಮಿತ್ರರು ನೋಡಿರ್ತಾರೆ. ನಮ್ಮ ಹಳ್ಳಿ ಕಡೆ ಬನ್ನಿ, ಯಾವ ರಸ್ತೆ ಸರಿ ಇಲ್ಲ ಅಂತ ಹೇಳಿ. ಇನ್ನ ಕೆಲವಿದೆ ರಸ್ತೆ ಮಾಡೋದು, ಅಭಿವೃದ್ಧಿ ಮಾಡೋದು ಬಹಳಷ್ಟು ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಅವರು ಕಷ್ಟಪಟ್ಟು ಶಾಸಕರಾಗಿದ್ದರು. ಚಿಕ್ಕಬಳ್ಳಾಪುರ ಹೋಲಿಕೆ ಮಾಡಿದೆ. ಚಿಕ್ಕಬಳ್ಳಾಪುರ ಅದೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಅದರಲ್ಲಿ ಈ ಹಿಂದೆ ಅಲ್ಲಿ ಮಂತ್ರಿ ಆಗಿದ್ದವರು ಹೆಚ್ಚಿನ ಅನುದಾನ ತರ್ತಾರೆ, ಕೆಲಸ ಮಾಡೇ ಮಾಡ್ತಾರೆ. ಶಾಸಕರಾಗಿ 3 ತಾಲೂಕುಗಳನ್ನು ಉಸ್ತುವಾರಿ ನೋಡ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಒಂದು ಜಿಲ್ಲಾ ಪರಿಷತ್ತನ್ನೇ ನೀವು ಕರೆಕ್ಟಾಗಿ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಅವರು ಕೂಡ ನಾನು ಮಿತ್ರರೇ, ಎಲ್ಲ ವಿರೋಧ ಪಕ್ಷದವರು JDS ಅವರಾಗಿರ್ಬೋದು, BJP ಅವರಾಗಿರ್ಬೋದು,
ನಾವೆಲ್ಲರೂ ಸಹಭಾಗಿಗಳು, ಎಲ್ಲ ರಾಜಕೀಯ ಜೀವನದಲ್ಲಿರೋರು. ಇನ್ನೊಂದು ಅತಿ ವಿಶೇಷ ನಗು ಬರೋದೇನಪ್ಪ ಅಂದರೆ, ಸಮಾಜ ಸೇವಕರು ಅಂತ ಒಂದು ಬೋರ್ಡ್ ಹಾಕೋದು. ಸಮಾಜ ಸೇವಕರು ಅನ್ನೋದಕ್ಕೆ ಒಂದು ಅರ್ಥ ಇದೆ. ನಮ್ಮ ಕೈಯಿಂದ ಹಣವನ್ನು, ನಮ್ಮ ಸ್ವಂತ ಖರ್ಚು ಮಾಡಿದ್ರು, ನಾವು ಸ್ವಂತ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ದೀನದಲಿತರು ಅಥವಾ ಬಡವರಿಗೂ ಹಂಚಿದರೆ ಅಥವಾ ಅವ್ರಿಗೆ ಬೇಕಾದಂಥ ಕಾರ್ಯಗಳು ಮಾಡಿದರೆ ಅದನ್ನು ಸಮಾಜ ಸೇವಕರು ಅಂತ ಹಾಕೋಬೋದೇನೋ. ಆದರೆ ಮದುವೆ ಮುಂಜಿಗಳಿಗೆಲ್ಲ ಹೋಗ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಳ್ಳೋದು ಅದು ಹಾಸ್ಯಾಸ್ಪದವಾಗಿರುತ್ತೆ ಅಂತ ನನ್ನ ಮಿತ್ರರಿಗೆ ತಲೆಬಾಗಿ ತಿಳಿಸ್ತೇನೆ. ದಯವಿಟ್ಟು ನಾನು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ. ದ್ವೇಷದಿಂದ ಈ ದೇಶದಲ್ಲಿ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ. ಎಲ್ಲರೂ ನಾವು ಎಲ್ಲ ಸೇರಿ, ತಾಲೂಕು ಒಬ್ಬರಿಗೆ ಸೇರಿದ್ದಲ್ಲ, ತಾಲೂಕು ಕಟ್ಟಡ ಆ ರೀತಿ ಹೇಳಬೇಕಾದ್ರೆ ಅತಿ ಹೆಚ್ಚಿನ ಉಪಯೋಗ ಆಗುವುದು ರೈತರಿಗೆ. ನಮಗೆ ನೀವು ನಾಯಕರಿಗೆ ಯಾರಿಗೂ ಅದು ಉಪಯೋಗ ಇಲ್ಲ. ತಾಲೂಕು ಆಫೀಸು ಉಪಯೋಗ ಆಗುವುದು ರೈತರಿಗೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದೇ ರೈತರಿಗೋಸ್ಕರ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಪ್ರಿಸ್ಟೇಜ್ ಬೇಡ. ಬಹಳ ಅಪರೂಪಕ್ಕೆ ನಮಗೆ ಬಂದಿದೆ. ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸ ಮಾಡೋಣ, ರೈತರಿಗೆ ಅನುಕೂಲವಾಗುವಂಥ ಕೆಲಸ ಮಾಡೋಣ. ಇನ್ನೊಂದು ಹೇಳಿದ್ರಿ, ಏನು ಭೂಮಿ ಡೇಟಾ ಓಪನ್ ಮಾಡಿಲ್ಲ, ನಾವು ಗಲಾಟೆ ಮಾಡಿದ ಮೇಲೆ ಓಪನ್ ಮಾಡ್ತೀವಿ. ದಯವಿಟ್ಟು ತಾವು ಹಿರಿಯರು ಅಧಿಕಾರಿಗಳಿಗೆ ಭೇಟಿ ಮಾಡಿ, ನನಗಿಂತ ಅನುಭವಸ್ಥರು ತಾಲೂಕು ಆಫೀಸಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿ ನಾನು ವಿಚಾರ ಮಾಡಿದೆ. ಈಗ ತಾನೇ ತಹಸೀಲ್ದಾರ್ ಅವ್ರಿಗೂ ಕಾಲ್ ಮಾಡಿದ್ದೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರಿಗೂ ಕಾಲ್ ಮಾಡಿದ್ದೆ. ಅದಕ್ಕೆ ಕಾರಣ ಏನು ಅಂತ ಟೆಕ್ನಿಕಲ್ ಇಶ್ಯೂ ಇಲ್ಲ. ಮೊದಲಿದ್ದ ತಹಸೀಲ್ದಾರ್ ಮುತುವರ್ಜಿ ಇಲ್ದಿರನೆ ಅದು ತಡವಾಗಿದೆ. ಈಗ ಬಂದಿರತಕ್ಕಂಥ ತಹಸೀಲ್ದಾರರು ಮೂಲೆಯಲ್ಲಿ ಏನೇನಿದೆ ಸಿಸ್ಟಮ್ಸು ಎಲ್ಲ ತಗೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಟೆಕ್ನಿಕಲ್ ಇಶ್ಯೂ ಇಂದ ಮಾತ್ರ ಇದು ಲೇಟ್ ಆಗಿದೆ ಹೊರತು ಅಲ್ಲ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದನ್ನು ನಿಲ್ಲಿಸಿದರೆ ಶಾಸಕರಿಗೆ ಅದರಿಂದ ಬರುವಂಥ ಲಾಭವೂ ಇಲ್ಲ. ಅದು ರೈತರನ್ನು ನಮಗೆ ಅನುಕೂಲ ಆಗಬೇಕಾ ಅಂತ ವಿಷಯ ಡೇಟಾ ನಾವು ಇಲ್ಲ ಅಂತ ಹೇಳಬೇಕಾದ್ರೆ ಮೊದಲು ಈಗ ಸರ್ವೆ ನಮ್ಮದಂತೂ ಚೇಳೋರೆ ಮಾಡಬೇಕು, ಇನ್ನೆಲ್ಲೋ ಮಾಡಬೇಕು ಅಂತ ಅಭ್ಯಂತರ. ಯಾಕೆಂದರೆ ನಾನಾಗಲೇ ಹೇಳಿದೆ, ಕಂದಾಯ ಇಲಾಖೆ ಏನಾದರೂ ಅದು ರೈತರಿಗೆ ಸಂಬಂಧಪಟ್ಟಿದ್ದು, ರೈತರಿಗೆ ಅನುಕೂಲವಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಕಟ್ಟಬೇಕು. ನಿಮ್ಮ ನಾಯಕರಿಗೆ ಯಾರಿಗೂ ಅಗತ್ಯ ಇರೋದಿಲ್ಲ. ನೀವು ಯಾರು ಕೂಡ ರೆವಿನ್ಯೂ ಆಫೀಸ್ ಬರೋದಿಲ್ಲ. ನಿಮ್ಗೆ ಅಧಿಕಾರ ಇರ್ತಾರೆ, ಫೋನ್ ಮಾಡ್ತೀರಾ, ಫೋನ್ ಮಾಡಿದ್ರೆ ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಬರ್ತಾರೆ. ರೈತರ ಮನೆ ಹತ್ರಕ್ಕೆ ಯಾರು ಬರಲ್ಲ. ನಮಗೆ ಅನುಕೂಲವಾಗಿರ್ತಕ್ಕಂಥ ಜಾಗ ಚೇಳೂರಲ್ಲಾದರೂ ಕಟ್ಟಿ, ಪಕ್ಕದಲ್ಲಾದರೂ ಕಟ್ಟಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಎಲ್ಲ ಹಿರಿಯರು ಚಿಕ್ಕಬಳ್ಳಾಪುರದಲ್ಲಿ ಡಿ ಸಿ ಆಫೀಸ್ ಇದೆ, ಊರಿಗೆ ಆಚೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಅದೇ ಬಾಗೇಪಲ್ಲಿ ತಾಲೂಕು ಆಫೀಸು ನೋಡ್ತೀವಿ, ತಹಸೀಲ್ದಾರ್ ಒಳಗೆ ಹೋಗೋದಕ್ಕೆ, ಅವ್ರ ವೆಹಿಕಲ್ ಹೋಗೋದಕ್ಕೆ ದಾರಿ ಇಲ್ಲ. ಎಲ್ಲ ಟೂ ವೀಲರ್ಸ್ ಅಡ್ಡ ಇಟ್ಬಿಟ್ಟಿರ್ತಾರೆ. ಇದನ್ನು ನಾವು ಎಲ್ಲದನ್ನು ಹೋಲಿಕೆ ಮಾಡ್ಬೋದು, ಒಳ್ಳೆಯ ಜಾಗವನ್ನು ಹುಡುಕಿ. MLA ಚೇಲ ಅಂತ ಹೇಳಿದಂತೆ, ನಾನಲ್ಲ ಚೇಲ, ಇನ್ನೂ ಚೇಲ. MLA ಹತ್ರ ಹೋಗಿ ಕೇಳಿ, ಚೆನ್ನಮ್ಮ ಸರ್ ಏನು ಅಂತ. ಚೆನ್ನಮ್ಮ ನಮಗೆ ಹಿರಿಯರು ನಮ್ಮ ಬಾಸು ಅಂತ ಹೇಳ್ತಾರೆ MLA. ಇವ್ರ ಕತೆ ಯಾರ ಹತ್ರ ಕೇಳಿ, DJ ನಾಗರಾಜರೆಡ್ಡಿ, ಮನೋಹರ್, ಇವರದು ಕುಂಜೂರು ಶ್ರೀನಿವಾಸ ರೆಡ್ಡಿ, ಹರ್ನಾಥ್ ರೆಡ್ಡಿಗೂ ಮುಗಿಸ್ಬಿಟ್ಟಿದ್ದಾನೆ. ಇವಾಗ ಹರ್ನಾಥ್ ರೆಡ್ಡಿ ಬುದ್ಧಿ ಇಲ್ಲ ಈಗ. ಅವ್ನು ಕರ್ಕೊಂಡು ಮತ್ತೆ ಕರ್ಕೊಂಡು ಈಗ ಸತ್ಯನಾರಾಯಣ ರೆಡ್ಡಿ ಮುಗಿಸ್ಬಿಟ್ಟ. ಅವ್ರು ಹೇಳ್ತು ಸತ್ತೋಡ್ದ. ಇಷ್ಟೆಲ್ಲ ಮಾಡಿ ಇವ್ನು 2 ಸಲ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದೆ. ಏನ್ ಮಾಡಿದ್ದಾನೆ ಇವ್ರು ತೋರಿಸಿ. ದೇವಸ್ಥಾನ ಕಿತ್ಕೊಂಡಿರೋದನ್ನ ಮಾಡಿದ್ದಾನೆ. ದೇವಸ್ಥಾನ ತಾತ ಮುತ್ತಾತ ಯಾರೋ ಕೊಟ್ಟಿದ್ರೆ ಇವ್ನು ಕಿತ್ಕೊಂಡಿದ್ದಾನೆ. ಇವ್ನು 3-4 ಎಲ್ಲ ತಗೊಂಡು ಬರ್ಲಿ, ತೋರಿಸ್ಲಿ ಎಲ್ರಿಗೂ. ನಾನು ಕೊಟ್ಟಂಗೆ ಕೊಡಲಿ, ಎಲ್ರಿಗೂ ತೋರಿಸ್ಲಿ ಹೆಂಗೆ ಬಂತು. ಅವ್ರ ದಾಯಾಗಿ ಅವರ ತಮ್ಮ ಇದ್ದಲ್ಲ, ಅವರ ಚಿಕ್ಕಪ್ಪ ಇದ್ದಲ್ಲ, ಕರೆ ನೋಡಪ್ಪ, ಅವ್ರಿಗೆ ಕೂಡ ಕೊಟ್ಟಿಲ್ಲ ಭಾಗ. ಇವನು ತಮ್ಮ ಅಂದ್ಕೊಂಡಿದ್ದಾರೆ ಇಬ್ಬರು. ಅವ್ರ ಭಾಗ ಇಲ್ವಾ? ಅವ್ರ ದೇವಸ್ಥಾನ ಕಿತ್ಕೊಂಡಿದ್ದಾನೆ. ನಾನು ದೇವಸ್ಥಾನ ಕಟ್ಟಿದ್ದೀನಿ. ನಮಗೆ ಬಂದು ನೋಡ್ಲಿ ದೇವಸ್ಥಾನ. ಅವ್ರಿಗೆ ಧೈರ್ಯ ಇದ್ರೆ ಬರಲಿ, ನಮ್ಮ ದೇವಸ್ಥಾನಕ್ಕಾದರೂ ಬರಲಿ, ಅವ್ರ ದೇವಸ್ಥಾನಕ್ಕಾದರೂ ಹೋಗ್ತೀವಿ, ಪ್ರಮಾಣ ಮಾಡೋಣ. ನಾನು ಒಂದು ಪೈಸಾ, ಒಂದು 10 ಪೈಸಾ ಯಾರ ಹತ್ರ ಲಂಚ ಇಸ್ಕೊಂಡಿಲ್ಲ. ಎಷ್ಟು ಮುಗಿಸ್ಬಿಟ್ಟಿದ್ದಾನೆ, ಜನರು ಮುಗಿಸ್ಬಿಟ್ಟಿದ್ದಾನೆ. ಬಂದು ಈ ಮಾತಾಡ್ತಾನೆ. ಇವಾಗ ಅದು ದೇವಸ್ಥಾನಕ್ಕೆ ತಾತ ಅವ್ರು ಕೊಟ್ಟಿರೋದು ಜಮೀನಲ್ಲಿ ನೀವು ಉಪಯೋಗಿಸ್ಕೊಂಡು ಅದರಲ್ಲಿ ಬಂದ ಆದಾಯದಿಂದ ದೇವಸ್ಥಾನ ಇಂಪ್ರೂವ್ ಮಾಡಿ ಅಂತ. ನಾವು ಇವಾಗ ಬರ್ತಾ ಇದ್ರಲ್ಲ ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಕೊಡಲಿ, ದೇವಸ್ಥಾನ ಇಂಪ್ರೂವ್ ಮಾಡಲಿ, ಯಾರು ಬೇಡ ಇರ್ತಾರೆ.
ತಾಲೂಕು ಆಫೀಸ್ ವಿಷಯ ಎಲ್ಲರೂ ಮಾತಾಡಿದ್ರು, ನಾನು ಇನ್ನೇನು ಮಾತಾಡೋದಿಲ್ಲ. ಇಲ್ಲಿ ಪಕ್ಕದಲ್ಲಿ ನಮ್ಮ ಸ್ನೇಹಿತ ಒಬ್ಬರು ಇದ್ದಾನೆ, ರಾಮಕೃಷ್ಣ ರೆಡ್ಡಿ ಅಂತ. ಅವ್ನು ನಿನ್ನೆ ಹೇಳಿದಂತೆ ನನ್ನ ಮನೆ ಕಟ್ಕೊಂಡಿರೋದು ಗೌರ್ಮೆಂಟ್ ಜಾಗದಲ್ಲಿ ನೋಡಿ, ಈ ನೋಡಿ ನೀವು ಓದಿ ತಿಳಿಸಿ ಅವರಿಗೆ. ಈ 1972ರಲ್ಲಿ ವೆಂಕಟಸುಬ್ಬಾರೆಡ್ಡಿಗೆ ಪಂಚಾಯತಿಯಿಂದ ಕೊಟ್ಟಿರೋದು ಕಿಮ್ಮತ್ತಿಗೆ. 1978ರಲ್ಲಿ ನನಗೆ ಮಾರಿರೋದು ವೆಂಕಟಸುಬ್ಬಾರೆಡ್ಡಿಯವರು. ಇದು ವೆಂಕಟಸುಬ್ಬಾರೆಡ್ಡಿಯವರು ಮಾರಿರೋದು. ಇದೆಲ್ಲ ನೋಡಿದೆ ಅವನು ಅಲ್ಲಿ ಕೂತ್ಕೊಂಡು ಕುಡಿದು ಏನೇನೋ ಮಾತಾಡಿದ್ರೆ. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸೈನ್ಯ ವ್ಯಕ್ತಿಗಳು ಎಲ್ಲರಿಗೂ ವಂದನೆಗಳು. ಇವತ್ತು ನಾವು ಇಲ್ಲಿ ಸೇರಿರ್ತೀವಿ ಯಾಕಂದರೆ ನಿನ್ನೆ ಎಲ್ಲ ನಮ್ಮ ಶಾಸಕರು ಬಂದಿದ್ದಾರೆ. ಶಾಸಕರು ಬಂದು ನಿನ್ನೆ ಇದು ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅವರು ಈ ಪ್ರಸ್ತಾವನೆ ಬಂದಿತ್ತು. ಅಲ್ಲಿ ಈ ಇದು ಕಟ್ಟಡ ಪ್ರಜಾ ಸೌಧ ಕಟ್ಟಬೇಕು ಅಂತ ಏನೇನೋ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಅಪೋಹಗಳು ಇದ್ದಾವೆ. ಏನಂದರೆ ಎಲ್ಲೋ ಬಿನಾಮಿ ಹೆಸರಿನಲ್ಲಿ ಜಮೀನುಗಳು ಮಾಡಿಕೊಂಡು ಶಾಸಕರು ಅಲ್ಲಿ ಕಟ್ಟಬೇಕಂತಿದ್ದಾರೆ. ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾಗಿರುತ್ತೆ. ಯಾಕಂದರೆ ಅವರೆಲ್ಲೂ ಇಂಥ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಅಂದರೆ ಒಂದೇ ಒಂದು, 3 ಸರಿ ಗೆಲ್ಲಬೇಕಾದ್ರೆ ಅಭಿವೃದ್ಧಿ ಮಾಡದೇ ಇದ್ದರೆ ಅವರು ಗೆಲ್ಲಕ್ಕಾಗಲ್ಲ, ಎಲ್ಲೂ ಆಗಲ್ಲ. ಅವರ ಅಭಿವೃದ್ಧಿ ಎಲ್ಲರಿಗೂ ಕಾಣಿಸ್ತಾ ಇದೆ. ಇನ್ನೊಂದು ಅವರು ಹೇಳಿದ್ದಾರೆ, ಎಲ್ಲಾದರೂ ಸರಿಯಾದ ಜಮೀನು ನಮಗೆ ಪ್ರಜಾ ಸೌಧ ಕಟ್ಟಬೇಕಾದ್ರೆ ಜಮೀನು ಇದ್ದರೆ ಅದು ತೋರಿಸಿ ಅಲ್ಲೇ ಕಟ್ಟೋಣ ಅಂತ. ಇಂಥ ಸ್ಪೆಸಿಫಿಕ್ ಆಗಿ ಎಲ್ಲೂ ಹೇಳಿಲ್ಲ ಅವರು, ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ. ಅವರು ಕಾಲಾವಕಾಶವನ್ನು ನಿನ್ನೆ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಒಂದು ತಿಂಗಳಲ್ಲಿ ಎಲ್ಲಾದರೂ ನೀವೆಲ್ಲರೂ ಸೇರಿಕೊಂಡು ಸರಿಯಾದ ಎಷ್ಟು ಜಾಗ ಇರುತ್ತೋ ಪ್ರಜಾ ಸೌಧ ಕಟ್ಟಬೇಕಕ್ಕೆ ಅಂಥ ಜಾಗ ತೋರಿಸಿದ್ರೆ ಅಲ್ಲೇ ನಾವು ಕಟ್ಟೋಣ ಅಂತ. ಈಗ ಸಲ್ಲದ ಮಾತಂತ ಅವರ ಮೇಲೆ ಹೇಳಿ ಅಪೋಹಗಳನ್ನೆಲ್ಲ ಹೇಳ್ತಾರೆ. ಅದೇ ಸತ್ಯಕ್ಕೆ ದೂರವಾಗಿರುತ್ತೆ. ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಹಾಸ್ಟೆಲ್ ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲಿ ಬಂದರೆ ಆ ಥರ ಹಾಸ್ಟೆಲ್ ಮಾಡಿದ್ದಾರೆ. ಚಿಲಕಲೇರ್ಪಿಂದ ವರ್ಷದವರೆಗೆ ಮಾರ್ಕೆಟ್ವರೆಗೂ ರಸ್ತೆ ಮಾಡಿದ್ದಾರೆ. ಆ ರಸ್ತೆ ನೆನೆಸ್ಕೊಂಡ್ರೆ ಏನು ಗುಣಿಗಳು ಆಂಧ್ರಾಗದ ಶಾಸಕರು ಅದು ಅವ್ರಿಗೆ ಸಂಬಂಧವಿರೋದು, ಮತ್ತು ಚಿಲಕಟ್ಟ ಶಾಸಕರು ಅದು ಸಂಬಂಧ. ಆದರೆ ಅವರಿಬ್ಬರೂ ಮಾತಾಡಿದ್ರೆ ನಮ್ಮ ಶಾಸಕರು ಮುಂದೆ ಬಂದು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ನಾವೆಲ್ಲರೂ ಹೋಗಿದ್ದೇವೆ, ಹೋಗಿ ಅಲ್ಲಿ ಒಂದು ರಸ್ತೆ ಮಾಡಿದರು. ಏನು ಬಡ ಜನರಿಗೆ ರೈತರಿಗೆ ಅವರು ತೊಂದರೆ ಆಗಬಾರ್ದು, ಏನೋ ಒಂದು ಸಾಧನೆ ಮಾಡಬೇಕಂತ ನಮ್ಮ ಶಾಸಕರು ಮುಂದೆ ಇಟ್ಟಿದ್ದಾರೆ. ಯಾವತ್ತು ಕೂಡ ಅಭಿವೃದ್ಧಿಯಲ್ಲಿ ಅವ್ರು ಮುಂದೆ ಇರ್ತಾರೆ. ಬೇರೆಯವರ ಅಪೋಸಿಟ್ ಹೇಳ್ತಾರೆ, ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು ಎಲ್ಲರೂ ನೋಡಿದ್ದಾರೆ. ಅವ್ರು ಹೇಳೋಕ್ಕಾಗುತ್ತಾ? ಮಾತಾಡ್ರಿ ನೀವು. ಏನು ಅಭಿವೃದ್ಧಿ ಅವರು ಮಾತಾಡಬೇಕು, ನೀವು ಮಾತಾಡಬೇಕು. ಏನು ಅಭಿವೃದ್ಧಿ ಅಂತಾರೆ ನಮ್ಮ ಶಾಸಕರು. ಯಾರು ಇವತ್ತು ಕಾಂಗ್ರೆಸ್ ಮೊನ್ನೆ ಫಸ್ಟ್ ಬ್ಯಾಟ್ನಲ್ಲಿ ಇವತ್ತು 40 ಲಕ್ಷ ಅವ್ರು ಮುಸ್ಲಿಮ್ಸ್ ಕಾಲದಲ್ಲಿ ಒಂದು ಇವ್ರು ಆಗಿದ್ದಾರೆ, ನಮ್ಮ ಒಂದು ಶಾಸಕರಾಗಿದ್ದರು. BJP ಸರ್ಕಾರದಲ್ಲಿ ಏನು ಆಗಲಿಲ್ಲ. ಇವತ್ತು SC ಕಾಲೋನಿ ಸಿಮೆಂಟ್ ರಸ್ತೆಗಳು ಹಾಕಿದ್ದಾರೆ, ಡ್ರೈನ್ಗಳು ಹಾಕಿದ್ದಾರೆ. ನೋಡಿದ್ರೆ ಸುಂದರವಾಗಿ ಐತೆ, ಖುಷಿ ಪಟ್ಟು. ಇನ್ನೂ ಮೊನ್ನೆ ಬಂದು ಗ್ರಾಮ ಪಂಚಾಯತಿ ಮುಂದೆ ಎಲ್ಲ ರೋಡ್ ಎಲ್ಲ ನಾವೆಲ್ಲ ಹೋಗಿ ತೋರಿಸಿದ್ದೀವಿ, ಅದನ್ನು ಹಾಕ್ತಾರೆ. ಅಭಿವೃದ್ಧಿಯಲ್ಲಿ ಅವರು ಯಾವತ್ತೂ ಕೂಡ ಹಿಂದೇಟು ಆಗಲ್ಲ. ಇನ್ನು ತಾಲೂಕು ವಿಚಾರದಲ್ಲಿ ಬಂದಾಗ ಮೊನ್ನೆನೇ ನಾನು ಫೋನ್ ಮಾಡಿದಾಗ ಮಾತಾಡಿದ್ರು, ಕಟೀಲ್ ವೆಂಕಟರಮಣವ್ರೆ ಇಲ್ಲಿ ನೋಡಿ, ಇಲ್ಲಿ ಸರ್ಕಾರ ಯಾವ ಸರ್ವೆ ನಮ್ಮದು ಇದೆಯೋ ಅದು ಹುಡ್ಕೋಣ. ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಸೇರಿ ಅವರು ಒಂದು ಸಭೆ ಮಾಡಿದ್ರಲ್ಲ, ನಾವು ಒಂದು ಸಭೆ ಮಾಡೋಣ. ಮಾಡಿಬಿಟ್ಟು ಅವ್ರನ್ನ ರಾಮಕೃಷ್ಣ ರೆಡ್ಡಿ ಅವ್ರು ಹೇಳಿದ್ರಲ್ಲ, ಅವರು ಕೂಡ ಕರ್ಸೋಣ ಅಂತ ಫೋನಲ್ಲಿ ಮಾತಾಡಿದ್ರು. ಕರ್ಸೋದು ಎಲ್ಲೆಲ್ಲಿ ಸರ್ಕಾರ ಜಾಗ ಇದೆಯೋ, ಯಾವ ಸರ್ವೆ ನಮ್ಮದು ಸರ್ಕಾರ ಜಾಗ ಇದೆಯೋ ಆ ಸರ್ವೆ ನಮ್ಮನ್ನು ನಾವು ಹುಡ್ಕೋಣ. ನಾವೇನು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ನಾನೇನು ಆಶ್ವಾಸನೆ ಇನ್ನೂ ಕೊಟ್ಟಿಲ್ಲ. ಆದರೆ ಪ್ರಚಾರ ಮಾಡುವಾಗ ಯಥಾತತ್ವ ಯಾರೇ ಆಗಲಿ ಮಾತಾಡಬಾರ್ದು. ಒಬ್ಬ ಶಾಸಕರ ಏನು ಮಾಡ್ತಾ ಇದ್ದಾರೆ, ಇವತ್ತು ಮದುವೆ ಮಾಡ್ತಾ ಇದ್ದಾರಲ್ಲ ಬಡವರು, ಎಷ್ಟು ಜನ ಈ 3 ತಾಲೂಕಿನಲ್ಲಿ ಕೂಡ ಅಷ್ಟು ಶಾಸಕರನ್ನು ಈ ಜಿಲ್ಲೆಯಲ್ಲಿ ಯಾರೂ ನೋಡಲಿಲ್ಲ.
ಅವರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ, ಮನೆಗೆ ಹೋಗಿದ್ರೆ 1 ಗಂಟೆ ರಾತ್ರಿ ಆಗುತ್ತೆ. ಇಷ್ಟೆಲ್ಲ ಜನರ ಪರವಾಗಿ ಕೆಲಸ ಮಾಡೋರು ಯಾವ ಶಾಸಕರು ಇದ್ದಾರೆ ಅಂತ ನಾನು ಹೇಳಿದ್ದೆ. ಮಾಧ್ಯಮ ಮಿತ್ರರೇ, ನೀವು ಕೂಡ ನೋಡ್ತಾ ಇದ್ದಾರ, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ. ಯಾವ ಶಾಸಕರು ಕೂಡ ಇಷ್ಟು ಕಷ್ಟಪಟ್ಟು ದುಡಿಯುವಂಥ ಶಾಸಕರು ಅಂತ ನನಗೆ ನೋಡಿದ ಮಟ್ಟಿಗೆ ಯಾವ ಶಾಸಕರು ಕೂಡ ಇಲ್ಲ ಈ ಜಿಲ್ಲೆ. ಅಷ್ಟು ನಮ್ಮ ಶಾಸಕರ ಅಭಿವೃದ್ಧಿಯಲ್ಲಿ ಈ ತಾಲೂಕು ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಟ್ಕೊಂಡ ಎಲ್ಲಿ ಸರ್ಕಾರದಾಗಿದೆಯೋ ಅವರು ಕೆಲವರು 53ನಲ್ಲಿ ಹಾಕೊಂಡಿರ್ತಾರೆ. ಸುಮಾರು 30 ವರ್ಷಗಳು 40 ವರ್ಷಗಳ ಕಾಲ ಅವ್ರಿಗೆ 50 ಅವ್ರಿಗೆ ಕೊಳ್ಳೆ ಕೊಡ್ಬೇಕು ತಾನೆ, ಅವ್ರ ಜಮೀನು ಕೊಳ್ಳೆ ಕೊಡ್ಬೇಕು. ಅರ್ಜಿ ಹಾಕಿದ್ರೆ ಅವ್ರು ಕೊಳ್ಳೆ ಕೊಡ್ಬೇಕು ಜಮೀನು. ಇವಾಗ 1 to 5 ಮಾಡ್ತಾ ಇದ್ದಾರಂತ. ಇವಾಗ ಇಲ್ಲಿ ಮತ್ತೆ ಜನ ಪಬ್ಲಿಕ್ ತಹಸೀಲ್ ಮೇಡಮ್ನವರೇ ನಮ್ಗೆ ಇನ್ನೂ ಭೂಮಿ ಬಂದಿಲ್ಲ, ನಮ್ಗೆ ಕೆಲಸಗಳು ಮಾಡಲ್ಲ ಅಂತ ತಹಸೀಲ್ ಮೇಡಮ್ ಅವ್ರ ಮೇಲೆ ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಫಿಷಿಯಲ್ ಕೆಲಸಗಳು ಏನಿದೆಯೋ ಅದು ಮಾಡ್ತಾರೆ. ಕೆಲವ್ರು ಏನಾದ್ರು ದಿಕ್ತಿ ತಪ್ಪಿಸ್ಕೊಂಡು ಏನಾದ್ರು ಮಾತಾಡಿದ್ರೆ ಅದನ್ನು ಮಾತಾಡೋರು ಸಭೆಯಲ್ಲಿ ಕರೆದು ಅವ್ರು ಎಲ್ಲರೂ ನಾವು ಚೇಲೂರು ತಾಲೂಕಿನಲ್ಲಿ ಎಲ್ಲರೂ ಬರಲಿ, ಇನ್ನೊಂದು ಸಭೆ ಮಾಡೋಣ, ಇನ್ನೊಂದು ಸಭೆ ಮಾಡಿ ಎಲ್ಲಿ ಮಾಡಬೇಕು, ಇಲ್ಲಿ ಸೂಕ್ತ ಇದೆ ಜಾಗ ಅಲ್ಲಿ ನೋಡಿ ಹುಡುಕಿ ಮಾಡೋಣ ಅಂತ ನಮ್ಮ ಶಾಸಕರಂತೂ ಸ್ಪಷ್ಟವಾಗಿ ನಮ್ಗೆ ಹೇಳೋದಂತೂ ನಿಜ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದೂ ಹಿಂದೇಟು ಹಾಕಲ್ಲ. ಅಭಿವೃದ್ಧಿಯಲ್ಲಿ ಮುಂದೆ ಇದ್ದಾರೆ. ಅವರು ಮಾತಾಡೋದಕ್ಕೆ ಬೇರೆಯವರಿಗೆ ನನ್ನ ಅರ್ಹತೆ ಇಲ್ಲ ಅಂತ ನಾನು ಒಂದು ಮಾತು ಹೇಳೋದು. ದಯವಿಟ್ಟು 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾಧ್ಯಮ ಮಿತ್ರರಿಗೆ, ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ಲ ನಾನು ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ನನ್ನ ನಮಸ್ಕಾರ. ಹಾಗೂ ಎಲ್ಲ ಇಲ್ಲಿ ಇರುವಂಥ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದಗಳು. ನಿನ್ನೆ ನಮ್ಮ ಶಾಸಕರು ಆಗಸ್ಟ್ 15ರಂದು ಬಂದಿದ್ದರು. ಆವಾಗ ಕೂಡ ಅವರು ಅಲ್ಲಿ ಮೀಡಿಯಾ ಮುಖಾಂತರ ಎಲ್ಲ ಮಾತಾಡಿದ್ರು. ನನಗೆ ಯಾವುದೇ ಒಂದು ಉದ್ದೇಶ ಇಲ್ಲ, ಎಲ್ಲಿ ಸರ್ಕಾರ ಜಾಗ 20 ರಿಂದ 30 ಎಕರೆ ಸಿಕ್ಕಿದ್ರೆ ಅಲ್ಲಿ ನಾನು ರೆಡಿ ಏನು ಪ್ರಜಾಸೌಧ ಮಾಡೋಕ್ಕೆ ರೆಡಿ ಅಂತ ಕೂಡ ಆ ಸಭೆಯಲ್ಲಿ ಆ ಶಾಲಾ ಮಕ್ಕಳ ಮುಂದೆ ಕೂಡ ಪ್ರಮಾಣ ಮಾಡಿ ಹೇಳಿದ್ದಾರೆ. ಏನಂದರೆ ನಮ್ಮ ಚೇಳೂರು ತಾಲೂಕು ಆಗ್ಬೋದು, ಬಾಗೇಪಲ್ಲಿ ವಿಧಾನಸೌಧ ಕ್ಷೇತ್ರಕ್ಕಾಗ್ಬೋದು, ಕೆಲವೊಂದು ನಾಯಕರು ವಲಸೆ ಬರ್ತಾ ಇದ್ದಾರೆ, ರಾಜಕೀಯಕ್ಕೆ ವಲಸೆ ಬರ್ತಾ ಇದ್ದಾರೆ. ಆ ವಲಸೆ ಬಂದಂಥ ರಾಜಕೀಯ ನಾಯಕರು ನಮ್ಮ ಶಾಸಕರನ್ನು ಸ್ವಲ್ಪ ಟೀಕೆ ಮಾಡ್ತಾ ಇದ್ದಾರೆ. ಯಾಕೋ ಆ ಥರ ನಮ್ಮ ಶಾಸಕರು ಇಲ್ಲ. ಏನು ಎಲ್ಲಿ ಮೀಡಿಯಾ ಮುಖಾಂತರ ನೀವು ನೋಡ್ಬೋದು, ಮೀಡಿಯಾ ಮುಖಾಂತರ ಬಂದು ಅಲ್ಲಿ ಜಮೀನು ತಗೊಂಡಿದ್ದಾರೆ, ಇಲ್ಲಿ ಜಮೀನು ತಗೊಂಡಿದ್ದಾರೆ ಅಂತ ಈ ಥರ ಟೀಕೆ ಮಾಡ್ತಾ ಇದ್ದಾರೆ. ನಾನು ಈ ಮಾಧ್ಯಮ ಮುಖಾಂತರ ಹೇಳೋದು ಏನಂದರೆ, ಜಮೀನು ತಗೊಳ್ಳೋದು ತಪ್ಪ, ಕಾನೂನು ರೀತಿಯಲ್ಲಿ ಜಮೀನು ತಗೊಳ್ಳೋದು ತಪ್ಪ. ಏನು ದುಡ್ಡು ಅಲ್ಲ, ಅವ್ರಿಗೂ ಸಂಪಾದನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅನಿಲ್ ಅಂಬಾನಿ ಇದ್ದಾರೆ, ಮುಖೇಶ್ ಅಂಬಾನಿ ಇದ್ದಾರೆ, ಅವರೇನು ಆಸ್ತಿಗಳು ಮಾಡ್ತಾ ಇಲ್ಲ. ನೀವು ಕೇಳ್ಬೋದು, ಏನು ನಾವು ಅವರು ಹೇಳಿದಾಗ ಈ ಥರ ಅಲ್ಲಿ ಜಮೀನು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಬೇಕಾದರೆ. ಇಲ್ಲ ಅಂದರೆ ಏನಾದರೂ ಪಾಪ ಕೀಳ್ಮಟ್ಟದಂಥ ರೈತರು ಕಿತ್ಕೊಂಡಿದ್ದಾರಾ, ಇಲ್ಲಾಂದರೆ SC/ST ಜಮೀನುಗಳನ್ನು ಕಿತ್ಕೊಂಡಿದ್ದಾರೆ ಅಂತ ಇದು ಕೂಡ ನೀವು ಕೇಳ್ಬೋದು. ನಮ್ಮ ಶಾಸಕರು ಅಂಥವ್ರಲ್ಲ. ನಮ್ಮ ಶಾಸಕರು ವರ್ಷಕ್ಕೊಂದು ಸರ್ತಿ ಬಡ ಜನರಿಗೆಲ್ಲ ಮದುವೆಗಳು ಮಾಡ್ತಾರೆ, ಎಲ್ಲ ಸೀಮೆ ಹಸುಗಳು ಕೊಡ್ತಾರೆ. ಆ ಥರ ಎಲ್ಲ ಅಭಿವೃದ್ಧಿ ಮಾಡಿಕೊಂಡು 3 ತಾಲೂಕುಗಳನ್ನು ಕೂಡ ನಮ್ಮ ಸಮಾನವಾಗಿ ತಗೊಂಡು ಬಂದು ನಮ್ಮ ಚೇಳೂರು ಕೂಡ ಅವ್ರ ಮನಸ್ಸಿಗೆ ಬಂದಾಗೆ ಎಲ್ಲೋ ಒಂದು ಕಡೆ ಮಾಡ್ತಾರಂತ ನಮ್ಮ ಮುಖಂಡರಿಗೆಲ್ಲ ಕೂಡ ನಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಅವರು ನಮ್ಗೆ ಒಳ್ಳೇದು ಮಾಡ್ತಾರಂತ ಈ 4 ಮಾತನ್ನು ಮಾತಾಡಿ ಮುಗಿಸ್ತೇವೆ. ಹಾಗೆ ಇವತ್ತು ಹೊಸದಾಗಿ ಏನು ಕಾಣುತ್ತೆ ಪ್ರೆಸ್ ಮೀಟ್, ಇದುವರೆಗೂ ಯಾವುದೇ ಪ್ರೆಸ್ ಮೀಟ್ ಆಗಿಲ್ಲ. ಇದರಿಂದ ಸ್ವಲ್ಪ ಅನುಕೂಲ ಆಗೋ ಥರ ನಾವೆಲ್ಲ ಮುನ್ನೆಚ್ಚರಿಕೆಯಿಂದ ಮಾತಾಡಬೇಕು ಅಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೇ, ಮಂಡಲ ಉಪ ಪ್ರಧಾನಿಗಳೇ, ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸುಬ್ಬಾರೆಡ್ಡಿ ಲೀಡರ್ಸ್ಗಳೇ, ಕಾರ್ಯಕರ್ತರೇ, ಏನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಚೇಳೂರು ವಿಚಾರದಲ್ಲಿ ಹಾಗೂ ಮಾಧ್ಯಮ ಮಿತ್ರರು, ಏನು ವಿಚಾರ? ತಾಲೂಕು ಆಫೀಸ್ ಆಗಿದೆ, ತಾಲೂಕು ಆಫೀಸ್ಗೆ ಅನಾನು ಬಿಡುಗಡೆ ಆಗಿದೆ. ಈ ಆಫೀಸನ್ನು ಎಲ್ಲಿ ಕಟ್ಟಬೇಕು ಅಂತ, ಎಲ್ಲಿ ಕಟ್ಟಬೇಕು ಅಂದರೆ ಶಾಸಕರು ಹೇಳಿದ್ರೆ ಅಲ್ಲೇ ಕಟ್ತಾರೆ ಅಂತ ಯಾರು ಅನ್ಕೋಬಾರ್ದು. ನಾವು ಹೇಳಿದ್ರು ಕಟ್ತಾರೆ ಅಂತ ಅನ್ಕೋಬಾರ್ದು. ಅದಕ್ಕೊಂದು ನಿಯಮ ಇರುತ್ತೆ. ಒಂದು ತಹಸೀಲ್ದಾರ್ ಇರ್ತಾರೆ, ಸರ್ವೇಯರ್ ಇರ್ತಾರೆ, ಅವರೆಲ್ಲ ಯಾವ ಜಾಗ ಕಾಂಪ್ಲಿಕೇಶನ್ ಇಲ್ಲದೆ ಗುರುಸ್ತಾರೋ ಆ ಜಾಗದಲ್ಲಿ ಮಾಡಬೇಕು ಅಂತ, ಅದರ ಪ್ರಕಾರ ಅದೇನೋ ಅದು ಮಾಡಬೇಕು ಅಂತ ಇವಾಗ ಜನರನ್ನ ಓಡಾಡ್ತಿರೋ ವಿಷಯ. ಬೇರೆ ಜಾಗ ಇದೆ ಅಂತಂದರೆ ನಾವು ನೀವೇನು ತೋರ್ಸೋಂಗಿಲ್ಲ. ಇನ್ನೂ ಜಾಗ ಇದ್ದರೆ ತಹಸೀಲ್ದಾರ್ ಹತ್ರ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಸರ್ವೇಯರ್ನ ಕರೆಸಿ ಇನ್ನೂ ಹತ್ತಿರ ಇದ್ದರೆ ನಮಗೂ ಒಂದು ಆಸೆ ಇದೆ ಚೇಳೂರಲ್ಲೇ ಹತ್ತಿರದಲ್ಲೇ ಇರಬೇಕು ಅಂತ. ನಮ್ಮ ಆಸೆ ಈಡೇರೋಕ್ಕೆ ಜಾಗ ಇರಬೇಕಲ್ಲ. ಆ ಜಾಗ ತೋರ್ಸೋಕ್ಕೆ ಆಫೀಸರ್ಸ್ ಇದ್ದಾರೆ, ಯಾರೂ ತೋರಿಸೋಂಗೇನಿಲ್ಲ. ಪ್ರೆಸ್ ಮೀಟಲ್ಲಿ ಅದು ಇದು ಮಾತಾಡಿದ್ರು ಚೆನ್ನಾಗಿರಲ್ಲ. ಇದು ಒಂದು ತಹಸೀಲ್ದಾರ್ ಅವ್ರನ್ನ ಕರೆಸಿ ಸರ್ವೇಯರ್ನ ಕರೆಸ್ತಾರೆ, ತಹಸೀಲ್ದಾರ್ನ ಮಾತಾಡಿದ್ರೆ ಬರ್ತಾರೆ. ಇದು ಈ ಪಕ್ಷದವರು ಆ ಪಕ್ಷದವರು ಅನ್ನೋದು ಇಲ್ಲ.
ಬರ್ತಾರೆ, ಅಲ್ಲಿ ಅವ್ರು ತೋರಿಸ್ತಾರೆ. ಹತ್ತಿರದಲ್ಲಿ ಜಾಗ ಇದ್ದರೆ ಅದು ಮಾಡೋಕ್ಕೆ ಶಾಸಕರೇನು ಅದನ್ನು ಇದೇ ಮಾಡಬೇಕು ಅಂತ ಅವ್ರೇನು ಕಡ್ಡಾಯ ಇಲ್ಲ, ಶಾಸಕರಿಗೊಂದು ಕಡ್ಡಾಯ ಇಲ್ಲ. ಅವ್ರು ಅಲ್ಲಿ ಸಬ್ಸೆಂಟ್ ಆಗಿದೆ, ಇದು ಯಾವುದು ತಂಟೆ ತಕರಾರಿಲ್ಲ ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿರ್ಬೋದು. ಇದರಲ್ಲಿ ಸತ್ಯಾಂಶನೇ ಇರುತ್ತೆ. ಬೇರೆ ಜಾಗದಲ್ಲಿ ಹೋದ್ರೆ ಇನ್ನೊಬ್ರು ತಂಟೆ ಇರ್ಬೋದು. ಒಂದು ಸೂಕ್ಷ್ಮವಾಗಿ ಹೇಳ್ಬೇಕು ಅಂದರೆ 30 ಗುಂಟೆನೇ ಒಂದು ನಾಡ್ ಕಚೇರಿ ಕಟ್ಟಬೇಕು ಅಂತ ಅಲ್ಲಿ ಪಾಯ ಹಾಕ್ತಾರೆ, ಟೆಂಡರ್ ಆಗುತ್ತೆ, ಪಾಯ ಹಾಕ್ತಾರೆ. ಅದು ಇವತ್ತು ಕೇಸ್ ಆದರೆ ಇವತ್ತಿಗೂ ಅದು ಕ್ಲಿಯರ್ ಆಗಲಿಲ್ಲ. ಈ ಥರ ಜಮೀನು ಬೇಡ, ಎಲ್ಲ ಒಳ್ಳೆಯದು, ಸಬ್ಸೆಂಟ್ ಆಗಿರ್ಬೋದು, ಯಾವುದೇ ತಂಟೆ ತಕರಾರು ಇರ್ಕೊಡೋದು ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿರ್ಬೋದು. ಇದರಲ್ಲಿ ಶಾಸಕರನ್ನ ನಾವು ಅದು ಇದು ಮಾಡೋದು ಮಾತಾಡೋದು ಚೆನ್ನಾಗಿರಲ್ಲ. ಇವಾಗ ಟೈಮ್ ಇದೆ, ಎಲ್ಲರೂ ಒಗ್ಗಟ್ಟಿಗೆ ಇದು ಬೆಳೆಯೋ ಪೈರಿದು ನಮ್ಮ ತಾಲೂಕಲ್ಲಿ ಬೆಳೆಯುವ ಪೈರು. ಈ ಪೈರನ್ನು ಕಿತ್ತೊಗೆಯೋದು ಬೇಡ, ಯಾರು ಎಲ್ಲರೂ ಸೇರ್ಬೇಕಾದ್ರು ತಹಸೀಲ್ದಾರ್ ಜೊತೆ ಕಲಿಸಿ ಮಾತಾಡೋಣ. ಇನ್ನೂ ಹತ್ತಿರ ಜಾಗ ಇದ್ದರೆ ಅದನ್ನು ನೋಡೋಣ. ಇಲ್ಲ ಆಫೀಸಿಗೆ, ಬೇರೆ ಆಫೀಸಿಗೆ KEP ಇದೆ ಅಂತ ಮಾಡ್ಬೋದು, RMC ಇದೆ ಅಂತ ಮಾಡ್ಬೋದು, ಅದೆಲ್ಲ ಅವ್ರ ಟಚ್ ಇರೋದು. ಅದು ಕೊಡಬೇಕು ಅಂತ ಅವರು ಸರ್ಕಾರದಲ್ಲೇ ನಡೀಬೇಕು, ಕೊಡ್ತಾರಾ ಕೊಡೋದು ಅಂತ ನಾವಾಗಿ ಪಬ್ಲಿಕ್ಸಾಗಿ ಮಾತಾಡೋಕ್ಕಾಗಲ್ಲ. ಇನ್ನೇನು ಅಭಿವೃದ್ಧಿ ಅದು ಇದು ಅಭಿವೃದ್ಧಿ ಅಂತಾರೆ. ನಾನು ಹೇಳೋದು ಒಂದೇನೆಂದರೆ 92ರಲ್ಲಿ 53 ಅಂತ ಅರ್ಜಿ ಹಾಕಿರ್ತಾರೆ ಜನರು, ರೈತರು. ನಾನು ಈ ಜಮೀನು ಉಳುಮೆ ಮಾಡ್ಕೊಳ್ತಾ ಇದ್ದೀನಿ, ನಾವು ಮಾಡಿಕೊಡಿ ಅಂತ. 92 ಅಂದರೆ ಇದುವರೆಗೆ ಎಷ್ಟು ವರ್ಷ ಆಗಿದೆ ಅಂತ ನಾವು ಲೆಕ್ಕ ಹಾಕೋಬೇಕು. ಎಷ್ಟು ವರ್ಷ ಆಯಿತು? 92 ಅಂದರೆ 25 ಒಂದು 8. ಇಷ್ಟು ವರ್ಷದಿಂದ ಎಷ್ಟು ಶಾಸಕರು ಬಂದಿರ್ತಾರೆ, ಅವರೆಲ್ಲ ಮಾಡದಿರೋ ಕೆಲಸ ಶಾಸಕರು ಮಾಡಿಕೊಟ್ಟಿದ್ದಾರೆ. ನಾವು ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ನಮ್ಮ ಹೊಸಗುಂಟೆ ಅದೇ 40 ಎಕರೆ ಈ ಮಂಜೂರಾಗಿದೆ, ಪಾನಿ ಆಗಿದೆ, ಇವತ್ತು ದುರಸ್ತಿಗೂ ಬಂದಿದೆ. ಮತ್ತು ಇನ್ನೊಂದು ಏನಂದರೆ ಇನ್ನೊಂದು 7-8 ಎಕರೆ ಮಂಜೂರಾಗಿದೆ, ಆದರೆ ಅವ್ರಿಗೆ ಪಾನಿ ಬಂದಿಲ್ಲ. ಇಷ್ಟೆಲ್ಲ ಒಂದು ಊರಿಗೆ ಈ ಥರ ಅನುಕೂಲ ಆಗಿದೆ. ಇಂಥ ಊರುಗಳು ಎಷ್ಟಿವೆ ತಾಲೂಕಲ್ಲಿ, ಇಷ್ಟ ಅರ್ಜಿಗಳು ಎಷ್ಟು ಮಾಡಿದ್ದಾರೆ. ಇದೇನಿದೆ ಅಭಿವೃದ್ಧಿ ಕಾಣಿಸ್ತಾ ಇಲ್ವ ಜನರಿಗೆ? ಇದಕ್ಕೆ ಮುಂಚೆ ಸೋಮನಾಥಪುರದಿಂದ ನಾವು ಬರುವಾಗ ನೀರಿನೊಳಗಡೆ ಹಳ್ಳದಲ್ಲಿ ಬರಬೇಕಾಗಿತ್ತು, ಅದೇ ಬ್ರಿಡ್ಜ್ ಕಟ್ಟಲಿಲ್ವ? ನೀವು ಬರೋ ರಸ್ತೆಗಳೆಲ್ಲ ಟಾರುಗಳು ಹಾಕ್ಸಿಲ್ವ? ಪಾಲ್ಕೆರೆ ಹತ್ರ ನಾನು ಹೋಗಿದ್ದೀನಿ, 2-3 ಗಾಡಿ ಬಿದ್ದಿರೋದು ನಾನು ನೋಡಿದ್ದೀನಿ, ಅಲ್ಲೇನು ಬ್ರಿಡ್ಜ್ ಆಗಲಿಲ್ವ? ಇನ್ನು ದಂಡಾಗಿದೆ ಇರಬೇಕಂದ್ರೆ ಅದೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅಂದರೆ ಒಂದಿನ ಬನ್ನಿ, ಪ್ರೆಸ್ ಮೀಟಲ್ಲೇ ಬನ್ನಿ, ಶಾಸಕರದ್ದು ಏನೇನು ಕೆಲಸಗಳಿದೆ ನಾವೇ ಒಂದು ಎಲ್ಲ ತಗೊಳ್ತೀವಿ ಆಫೀಸ್ ಮುಖಾಂತರ ಮಾತಾಡೋಣ. ನೀವು ಮಾತಾಡೋಣ, ನಾವು ಮಾತಾಡೋಣ. ಇದು ಬಿಟ್ಟು ತಾಲೂಕು ಯಾವ ಥರ ಡೆವಲಪ್ ಆಗಬೇಕು ಅನ್ನೋದು ಎಲ್ಲರೂ ಸೇರಿ ಮಾಡೋಣ. ಅದಕ್ಕೆ ಶಾಸಕರದ್ದು ಏನೋ ಅಭ್ಯಂತರ ಇಲ್ಲ. ಶಾಸಕರು ಬುದ್ಧಿವಂತರು, ಅವರು ಏನು ಮಾಡಬೇಕು, ಯಾವ ತಾಲೂಕು ಏನು ಮಾಡಬೇಕು, 3 ತಾಲೂಕು ಮೇಂಟೈನ್ ಮಾಡ್ತಾ ಇದ್ದಾರಂತೆ. ಅವರ ಬುದ್ಧಿವಂತನಿಗೆ ಎಷ್ಟಿದೆ ಅಂತ ನಿಮಗೂ ಗೊತ್ತಿರುತ್ತೆ. ಒಬ್ಬೊಬ್ರಿಗೆ ಒಂದೇ ತಾಲೂಕು ಇರುತ್ತೆ, ಅದೇ ನಮ್ಮ ಶಾಸಕರಿಗಾದರೆ 3 ತಾಲೂಕಿದೆ. 3 ತಾಲೂಕಲ್ಲಿ ಎಷ್ಟು ಅಫಿಷಿಯಲ್ಸ್ ಮೇಂಟೈನ್ ಮಾಡಬೇಕು, ಯಾವ ಥರದನ್ನು ಅದನ್ನು ಇದು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಬುದ್ಧಿವಂತರು ಒಳ್ಳೆ ಕೆಲಸ ಮಾಡ್ತಾರೆ, ವಿನಾಕಾರಣ ದೂಸ್ಕೋದು ಬೇಡ. ಇನ್ನು ಮುಂದೆ ಈ ತಾಲೂಕು ಆಫೀಸ್ ವಿಚಾರ ಆದರೆ ಯಾವತ್ತಾದರೂ ನೀವು ರೆಡಿ ಅಂದರೆ ನಮ್ಮ ಕಡೆಯಿಂದ ನಾವು ಅಫಿಷಿಯಲ್ ಆಗಿ ನಾವು ಬರೋಕ್ಕೆ ರೆಡಿ. ನಾವು ನೀವು ತೋರ್ಸೋಕ್ಕಾಗಲ್ಲ, ಅಫಿಷಿಯಲ್ ಬರಬೇಕು. ಇಷ್ಟೊಂದು ಮಾತಾಡಲು ನಮಗೆ ಅವಕಾಶ ಕೊಟ್ಟು ನಿಮಗೆ ಹೇಳುತ್ತಾರೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಈ ದಿನ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ನಿನ್ನೆ ಕೆಲವು ನಾಯಕರು ಇಲ್ಲಿ ಬಂದು ಬಾಗೇಪಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಅಭಿವೃದ್ಧಿ ಅಂದರೆ ಅವರು 6 ತಿಂಗಳಿಗೆ 1 ವರ್ಷಕ್ಕೆ ಒಂದು ಸಾರಿ ಈ ಕಡೆ ಬರೋರು. ಅವರು 2013ರಲ್ಲಿ ಬಂದರು, ಹೊರಟೋದ್ರು, ಮತ್ತೆ ಈ ಕಡೆ ತಿರುಗಿ ನೋಡಿದ್ದೂ ಇಲ್ಲ. ಅವರು ಈ ನಡುವೆ ಏನೋ ಅಗಲ್ಗನ್ಸಲ್ಲಿದ್ದಾರೆ. ಅವರು ಎಂ ಪಿಯನ್ನು ಹೆಗಲ ಮೇಲೆ ಎತ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇವ್ರಿಗೆ B.Farm ಕೂಡ ಕೊಡಿಸಲ್ಲ, ನನಗೆ ಗೊತ್ತದು. ಅವರು MP ಅವ್ರನ್ನ ನಂಬ್ಕೊಂಡು ಯಾರ್ಯಾರು ಹೆಂಗೆ ಆಗಿದ್ದಾರೋ ಇವ್ರಿಗೂ ಅದೇ ಪರಿಸ್ಥಿತಿ ಬರೋದು. ಇವ್ರು ಚುನಾವಣೆಯಲ್ಲಿ ಲಾಸ್ಟ್ವರೆಗೂ ಇರೋದಿಲ್ಲ. ಆದರೆ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ. ನಮ್ಮ ಶಾಸಕರು 24/7 ಯಾವ ಟೈಮಲ್ಲಾದರೂ ಯಾರು ಕೆಲ ವರ್ಗದವ್ರಿಗೂ ಕೂಡ ಹೋಗಿ MLA ಅವ್ರನ್ನ ಭೇಟಿ ಆಗ್ಬೋದು. ನಮ್ಮ ಇಂಥ ಶಾಸಕರು ಈ ಭಾಗಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಅನೇಕ ರಸ್ತೆಗಳು ವಾರಕ್ಕೆ 5 ದಿವಸ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ಓಡಾಡ್ತಾ ಇರ್ತಾರೆ. ನೀವು 6 ತಿಂಗಳಿಗೂ 3 ತಿಂಗಳಿಗೂ ಒಂದು ಸಾರಿ ಬರ್ತೀರಾ. ಅದು ಈ ನಡುವೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ಮುಂದೆ ಎಲ್ಲ ಏನು ಮಾಡ್ತಾ ಇದ್ರಿ ನೀವು? ನಮ್ಮ ಶಾಸಕರು 3 ಟೈಮ್ MLA ಆಗಿದ್ದಾರೆ. ಅವರು MLA ಆಗೋಕ್ಕಿಂತ ಮುಂಚೆ 20 ವರ್ಷ ಸಮಾಜ ಸೇವೆ ಮಾಡಿದ್ದಾರೆ, ಮದುವೆಗಳು ಮಾಡಿದ್ದಾರೆ, ಅನೇಕ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ. ನೀವು ಮಾಡಿ, ನೀವೊಂದು 50 ಮದುವೆ ಮಾಡಿ, ನೀವನ್ನು ಒಪ್ಕೊಂತೀನಿ ನಾವು. ಅದೇನೂ ಇಲ್ಲ, ಬರೋದು ಏನೋ ಈ ನಡುವೆ ಬರೋದು ಅದು ಇದು. ನಿಮ್ಗೊಂದು ಚೇಳೂರು ತಾಲೂಕು ಈ ವಿಷಯ ಒಂದೇ ಸಿಗ್ತಾ, ಇನ್ನೇನು ಇಲ್ವಾ? ಈ ನಡುವೆ ಎಲ್ಲ ಎಲ್ಲೋಗಿದ್ದೀರಿ ನೀವು?
ಯಾವುದಾದ್ರೂ ಒಂದು ಉದ್ಯೋಗ ಮೇಳ ಮಾಡಿ, ಒಂದು ಹೆಲ್ತ್ ಕ್ಯಾಂಪ್ ಮಾಡಿ, ಆ ಥರದ್ದೇನೂ ಇಲ್ಲ. ಬರೋದು ಅಲ್ಲಿಂದ ಬೆಂಗಳೂರಿಂದ ಬರೋದು, ಇಲ್ಲಿ ಅಭಿವೃದ್ಧಿ ಇಲ್ಲ, ಅದಿಲ್ಲ. ಅಭಿವೃದ್ಧಿ ಅಂದರೆ ಇವಾಗ ನೀವು ಕಾರಲ್ಲಿ ಬರ್ತಾ ಇರುವಾಗೆ ಕಾಣಿಸುತ್ತೆ ಹೆಂಗೆ ಏನು ಅಂತ. ಸುಮ್ಮನೆ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ, ಏನೋ ಮಾತಾಡಬೇಕು, ಜನರ ಮುಂದೆ ಇದು ಮಾಡಬೇಕು ಅಂತ. ಚೇಳೂರು ತಾಲೂಕು ವಿಚಾರದಲ್ಲೂ ನಮ್ಮ MLA ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಹೇಳಿಲ್ಲ. ಎಲ್ಲರೂ ನೋಡಿ, ಎಲ್ರಿಗೂ ಅನುಕೂಲವಾಗೋ ಪ್ಲೇಸಲ್ಲಿ. ಮತ್ತೆ ಇನ್ನೊಬ್ರು ಹೇಳಿದ್ರು ಅಲ್ಲೆಲ್ಲೋ MLA ಅವ್ರ ಜಮೀನು ಇದೆ ಅಂತ ತೋರಿಸಿದ್ರೆ ಅವ್ರ ಕಾಲ್ ಕಡೆ ನಾನು ತೋರ್ತೀನಿ. MLA ಅವ್ರದ್ದು ಏನಾದರೂ ಅಲ್ಲಿ ಜಮೀನು ಇದೆ ಅಂತ ಯಾರಾದರೂ ತೋರಿಸಿದ್ರೆ ನಾನು ಅವ್ರ ಕಾಲ್ ಕೆಳಗಡೆ ತೋರ್ತೀನಿ ನಾನು. ಹಿಂಗೆ ಇಷ್ಟೆಲ್ಲ ಇದೆ. ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು. ಏನಾದರೂ ಇದ್ದರೆ ಸ್ವಾಮಿ ಅವ್ರು ಹೇಳಿದ್ರು ಆರೋಗ್ಯಕರವಾಗಿ ಚರ್ಚೆ ಇರಬೇಕು. ಏನಾದರೂ ಇದ್ದರೆ ತೋರಿಸ್ಲಿ, ಅದು ಅಷ್ಟೇ. ಏನೇನೋ ಮಾತಾಡಿ ಸುಮ್ಮನೆ ತೇಜೋವಧೆ ಮಾಡಬಾರ್ದು. ಇನ್ನು ಮುಂದೆ ಈ ಥರ ಏನಾದರೂ ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಈ ಮೂಲಕ ನಿಮ್ಮ ಮೂಲಕ ಅವರಿಗೆಲ್ಲ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೆಎನ್ ಜಾಲಾರಿ, ಸುಧೀಂದ್ರ ಸಾವುಕಾರ್, ಶ್ರೀನಿವಾಸ ರಾಮೋಜಿಪಲ್ಲಿ, ಶ್ರೀನಿವಾಸ ಸಹದೇವ್ ರೆಡ್ಡಿ, ಚಾಕವೇಲು, ಶೇಖರ್ ರೆಡ್ಡಿ, ಹೋಟೆಲ್ ಫಾತಿಮಾ, ಮೆಕ್ಯಾನಿಕ್ ನಯಾಜ್, ಕೆಜಿ ವೆಂಕಟರಮಣಪ್ಪ, ಸಾದಿಕ್ ಭಾಷಾ, ಭಾನುಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬಯ್ಯಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.